ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಆಲ್ರೆಡಿ ನೀವು ತಮಿಳ್ನೈನ್ ಅಲ್ಲಿ ನೋಡಿರ್ಬೋದು, ಹೋಮ್ ಟೂರ್ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ಯೋಚನೆ ಮಾಡಿ ಹೋಮ್ ಟೂರ್ ವ್ಲಾಗ್ ಮಾಡೋದೋ ಬೇಡವೋ ಅಂತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಗುಡ್ಡಿ ಹುಟ್ಟಿ ಬೆಳೆದಿರೋ ಮನೆ ಇದು. ಅವಳದು ಸ್ವಲ್ಪ ಮೆಮರೀಸ್ ಇರ್ಲಿ ಅಂದ್ಬಿಟ್ಟು ಫ್ಯೂಚರ್ ಅಲ್ಲಿ ವಿಡಿಯೋ ಬೇಕಾಗುತ್ತೆ ಅವಳಿಗೂ ತೋರಿಸ್ಬೋದು ಅಂತ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಈ ಮನೇಲಿ ಎಷ್ಟ್ ದಿನ ಇರ್ತೀವಿ, ಎಷ್ಟ್ ತಿಂಗಳು ಇರ್ತೀವಿ, ಎಷ್ಟ್ ವರ್ಷ ಇರ್ತೀವಿ ಗೊತ್ತಿಲ್ಲ. ಸೊ ಹಾಗಾಗಿ ಹೋಮ್ ಟೂರ್ ಮಾಡೋಣ ಅಂತ. ಹೇಗಿದ್ರು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ನೀಟಾಗೇ ಇದೆ ಮನೆಯೆಲ್ಲ. ಈ ಟೈಮಲ್ಲೇ ಹೋಮ್ ಟೂರ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದೀವಿ. ಹೋಮ್ ಟೂರ್ಗೋಸ್ಕರ ನಾವೇನ್ ಡೆಕೋರೇಟಿವ್ ಐಟಮ್ಸ್ ತಗೊಂಡ್ ಬಂದು ಎಲ್ಲ ಅರೇಂಜ್ ಮಾಡಿ ಎಲ್ಲ ಏನು ಮಾಡ್ಕೋತಾ ಇಲ್ಲ. ಸೊ ನಾರ್ಮಲ್ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ. ಪಾಟ್ಸ್ ಇದೆ. ಆಕ್ಚುಲಿ ನಾವು ಪಾಟ್ ಅಲ್ಲಿ ಯಾವ್ದು ಗಿಡ ತಗೊಂಡ್ ಬಂದ್ ಹಾಕಿಲ್ಲ, ಯಾಕಂದ್ರೆ ಮನೆ ಖಾಲಿ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ನೆಕ್ಸ್ಟ್ ಮನೆಯಲ್ಲಿ ಜಾಗ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಗಿಡ ಹಾಕಿದ್ರೆ ವೇಸ್ಟ್ ಅಂತ ಸೊ ಯಾವ್ದಿದೆ ಅದನ್ನೇ ಇದ್ ಮಾಡಿದ್ದೆ. ಹಾಗೂ ಕೂಡ ಮನೆಗ್ ಬಂದಾಗ ಸ್ವಲ್ಪ ಗಿಡಗಳು ಇದೆಲ್ಲ ತಗೊಂಡ್ ಬಂದಿದ್ದೆ. ನೋಡಿ ಹೊರಗಡೆ ಒಂದಿದೆ, ಇದು ತೋರ್ಸು ದೊಡ್ಡದು. ನೋಡಿ ಅದೊಂದಿದೆ, ಅದು ದೊಡ್ಡದು ತುಂಬಾ ಚೆನ್ನಾಗ್ ಬಂದಿದೆ. ಇದು ಅಷ್ಟೇ, ಇದು ಎಲ್ಲ ತಗೊಂಡ್ ಬಂದು ಎಲ್ಲ ಖಾಲಿ ಇದೆ. ಪರಲ್ಲ ವಿಡಿಯೋಸ್ ಎಲ್ಲ ನೋಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾಳಂತ. ನೋಡಿ ಇಲ್ಲಿ ಪಾಟ್ಸ್ ಎಲ್ಲ ಹಾಗೆ ಇದೆ, ಎಷ್ಟೊಂದು ಖಾಲಿ ಇದೆ. ನಾವು ಇದೆಲ್ಲ ಏನು ಹಾಕೋದಿಲ್ಲ ಸದ್ಯಕ್ಕೆ. ಸೊ ಇದು ಹೀಗೆ ಬಂದ್ರೆ ಇದು ಎಂಟ್ರೆನ್ಸ್. ಇಲ್ಲೊಂದು ಗೇಟ್ ಇದೆ, ಪಾರ್ಕಿಂಗ್ ಗೇಟು, ಮತ್ತೆ ಆ ಕಡೆ ಒಂದು ಚಿಕ್ಕ ಗೇಟ್ ಇದೆ. ಸೊ ಹೀಗೆ ಬಂದ್ರೆ ಇಲ್ಲೂ ಸ್ವಲ್ಪ ಪಾಟ್ಸ್ ಇಟ್ಟಿದೀವಿ. ತುಂಬಾ ಯೂಜ್ ಸ್ಪೇಸ್ ಇದು. ಅಲ್ಲೊಂದು ಆಲೋವೆರಾ ಗಿಡ ಹಾಕಿದೀವಿ. ಸೊ ಅದನ್ನ ಅವಾಗವಾಗ ಯೂಸ್ ಮಾಡ್ತಿರ್ತೀವಿ ನಾವು. ಮತ್ತೆ ಇಲ್ಲಿ ನಂದೊಂದು ಸ್ಕೂಟಿ ಇದೆ, ನಮ್ ಡ್ಯಾಡಿದು ಒಂದು ಡಿಯೋ ಇದೆ. ಸೊ ಎರಡು ಹಾಗೆ ಇಟ್ಟಿದೀವಿ. ಇಲ್ಲ ಏನಾಗೆಲ್ಲ ಪಾಟ್ಸ್ ಇದೆ, ನೋಡ್ತಿರ್ಬೋದು ನೀವು. ನೋಡಿ ಇದು ಮಲ್ಲಿಗೆ ಗಿಡ ಅಂತೆ, ಅಮ್ಮ ಏನೇನೋ ಹಾಕಿದ್ದಾರೆ, ಬಟ್ ಯಾವ್ದು ಅಷ್ಟಾಗಿ ಇದ್ ಮಾಡಿಲ್ಲ. ಪಾಟ್ಸ್ ಹೋಗೋ ಮನೇಲೆಲ್ಲ ಜಾಗ ಸಿಗುತ್ತೆ ಅಂತ ಹೇಳಕ್ ಆಗಲ್ವಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಮನಿ ಪ್ಲಾಂಟ್ ಏನು ಹಾಕಿದ್ದಾರೆ. ಮತ್ತೆ ಇಲ್ಲಿ ಸ್ವಲ್ಪ ಜಾಗ ಇದೆ. ಸೊ ಇಲ್ಲಿ ನಮ್ ಪೆಟ್ನ ಇಟ್ಟಿದ್ವಿ. ನಮ್ದು ಲಕ್ಕಿ ಇದಾನಲ್ಲ, ಅವನಿದ್ದ ಇಲ್ಲಿ. ಸೊ ಅವನು ತೀರ್ಕೊಂಡ್ಮೇಲೆ ಇದು ಹಾಗೆ ಖಾಲಿ ಇದೆ. ಅವನು ಆಯ್ತು 8-9 months ಆಯ್ತು ತೀರ್ಕೊಂಡು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಇಲ್ಲಿ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಮುಂಚೆ ನಾವೇನ್ ಅನ್ಕೊಂಡಿದ್ವಿ, ಇಲ್ಲೊಂದು ಗೇಟ್ ತರ ಮಾಡಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ಗೊತ್ತಿಲ್ಲ ಎಷ್ಟ್ ದಿನ ಇರ್ತೀವಿ ಅಂತ. ಸೊ ಹಾಗಾಗಿ ನಾವೇನು ಮಾಡಿಸ್ಕೊಂಡಿಲ್ಲ, ಅದು ಹಾಗೆ ಬಿಟ್ಟಿದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ವಿ. ಸೊ ಇಲ್ಲಿ ಒಂದು ಶಟರ್ ತರ ಇದೆ, ಒಳಗೆ ಗೋಡನ್ ಇದೆ. ಅಂದ್ರೆ ವೇಸ್ಟ್ ಐಟಮ್ಸ್ ಎಲ್ಲ ಇಟ್ಕೊಂಡಿದೀವಿ. ಸೊ ಇದು ತೋರ್ಸಕ್ ಹೋಗಲ್ಲ, ಯಾಕಂದ್ರೆ ನೀರ್ ಲೀಕ್ ಆಗಿ ತುಂಬಾ ಗಲೀಜಾಗಿದೆ. ಇಲ್ಲಿ ವೇಸ್ಟ್ ಐಟಮ್ಸ್ ಮತ್ತೆ ರಾಗಿ ಡ್ರಮ್ ಅಲ್ಲಿ ರಾಗಿ ಹಾಕಿ ಇಟ್ಟಿದೀವೆಲ್ಲ. ಸೊ ಇದು ಓಪನ್ ಮಾಡಿ ಅಂತ ತೋರ್ಸಕ್ ಹೋಗಲ್ಲ. ಸೊ ಇದು ಪಾಟ್ಸ್ ಹಾಗೆ ಇದೆ, ಫುಲ್ ಎಂಟಿ ಇದೆ ಸ್ಪೇಸ್. ಮತ್ತೆ ಇಲ್ಲಿ ಬಟ್ಟೆ ಹಾಕಕ್ ಒಂದು ವಯರ್ ಕಟ್ಕೊಂಡಿದ್ವಿ. ಗುಡ್ಡಿ ಹುಟ್ಟಿದಾಗ ಬಟ್ಟೆ ಎಲ್ಲ ಇಲ್ಲೇ ಹಾಕೋಣ ಅಂದ್ಬಿಟ್ಟು. ಸೊ ಇದೊಂದು ಕಟ್ಟಿಸಿದೀನಿ ವಯರು. ಮೇಲೆ ಎಲ್ಲ ದೊಡ್ಡ ಬಟ್ಟೆ ಆತರ ಹಾಕೊಳ್ತೀವಿ. ಸೊ ಇದು ಡೋರ್ ಎಲ್ಲಿ ಬರುತ್ತೆ ಅಂತ ಒಳಗಡೆ ತೋರಿಸ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ ಫಸ್ಟ್. ಹಾಯ್, ವೆಲ್ಕಮ್ ಟು ಮೈ ಹೋಮ್. ಬನ್ನಿ ಬನ್ನಿ, ಒಳಗ್ ಬನ್ನಿ, ಒಳಗ್ ಬನ್ನಿ. ಮನೆ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ. ಇದು ಲಿವಿಂಗ್ ಏರಿಯಾ. ನೋಡಿ ತುಂಬಾ ಯೂಜ್ ಆಗಿದೆ. ಮುಂಚೆ ಎಲ್ಲ ಚಿಕ್ಕದಾಗಿ ಕಾಣಿಸ್ತಿತ್ತು, ಇವಾಗ ತುಂಬಾ ಯೂಜ್ ಆಗಿ ಕಾಣಿಸ್ತಿದೆ. ಇಲ್ಲಿ ಒಂದು ಶೇಪ್ ಸೋಫಾ ಇಟ್ಟಿದೀವಿ. ಮತ್ತೆ ಇದು ಸೆಂಟರ್ ಟೇಬಲ್, ಇದು ಗುಡ್ಡೀಸ್ ಟೇಬಲ್ ಅಂತ ಹೇಳ್ಬೋದು. ಬರೀ ಅವಳು ಟಾಯ್ ಟೇಬಲ್ ಆಗ್ಬಿಟ್ಟಿದೆ. ಇಲ್ಲೊಂದು ಶೂ ರ್ಯಾಕ್ ಇದೆ, ಅದಕ್ಕೋಸ್ಕರ ನಾವು ಶೂ ರ್ಯಾಕ್ ಎಲ್ಲ ಏನ್ ಬೈ ಮಾಡಿಲ್ಲ. ಮತ್ತೆ ಇಲ್ಲಿ ಗುಡ್ಡಿದೊಂದು ಸೈಕಲ್ ಇದೆ. ಮತ್ತೆ ಇಲ್ಲೊಂದು ಟಿವಿ ಇಟ್ಟಿದೀವಿ ಅಷ್ಟೇ. ಗುಡ್ಡಿದಲ್ಲೊಂದು ಚಿಕ್ಕದು ಪುಟಾಣಿ ಸೈಕಲ್ ಇದೆ. ಸೊ ಅದು ತುಂಬಾ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ಲು. ಇವಾಗ ಮತ್ತೆ ಬೇಕು ಬೇಕು ಅಂತ ಹಠ ಮಾಡಿ ತಗೊಂಡಿದ್ದಾಳೆ. ಬಂದ್ರೆ ನೋಡ್ತಿರ್ಬೋದು ಡಾಲ್ಸ್ ಕಲೆಕ್ಷನ್ ಗುಡ್ಡಿದು. ಇಲ್ಲೆಲ್ಲ ಸ್ವಲ್ಪ ನಂದಿದೆ ಡಾಲ್ಸ್, ಅವಳ್ದು ಒಬ್ಳದೆ ಎಲ್ಲ. ಇದೆಲ್ಲ ನಂದು. ಇದು
ಬಾರ್ಬಿ ಮತ್ತೆ ಇದು ನನ್ನ ಚಿಕ್ಕ ವಯಸ್ಸಲ್ಲಿ ಆಟ ಆಡಿರೋದೆಲ್ಲ ನನ್ನ ಹತ್ರ ತುಂಬಾ ಇದೆ. ಅದೊಂದು ಸಪರೇಟ್ ವ್ಲಾಗ್ ಮಾಡ್ತೀನಿ. ಸೊ ಇಲ್ಲಿ ಗುಡ್ಡಿದೊಂದು ನ್ಯೂ ಬಾರ್ನ್ ಫೋಟೋ ಶೂಟ್ ಮಾಡಿಸಿದ್ವಿ, ಅದೊಂದಿದೆ. ಮತ್ತೆ ಅಲ್ಲೊಂದು ಫೋಟೋ ಇದೆ, ಅದು ನಾಮಕರಣ ಅದು ಫೋಟೋ. ಮತ್ತೆ ಅಲ್ಲೊಂದು ಕ್ಲಾಕ್ ಇಟ್ಟಿದೀವಿ ಅಷ್ಟೇ. ಮತ್ತೆ ಇಲ್ಲಿ ಸುಮ್ನೆ ಇರಮ್ಮ, ಅಲ್ಲೊಂದು ಡಾಲ್ ಹಾಕಿದೀವಿ. ಸಾಫ್ಟ್ ಟಾಯ್ಸೇ ತುಂಬಾ ಇರೋದು ನಮ್ಮ ಮನೇಲಿ. ಇಲ್ಲೊಂದು ಪಿಕ್ಯಾಚು ಇದೆ. ಇದೊಂದು ಕಟ್ಟನ್ ಹಾಕಿದೀವಿ, ಅವಳು ಕಟ್ಟನ್ ಹಾಕಕ್ಕೆ ಬಿಡಲ್ಲ, ಎಳಿತಾಳೆ. ಸೊ ಇವಾಗ ವಿಡಿಯೋಗ್ ರಿಮೂವ್ ಮಾಡಿದಿಲ್ಲ ಅಂದ್ರೆ ಟೈ ಮಾಡಿ ಇಟ್ಬಿಡ್ತೀವಿ. ಸೊ ನೆಕ್ಸ್ಟ್ ಒಂದ್ ರೂಮ್ಗೆ ಹೋಗೋಣ, ಅಂದ್ರೆ ಇದು ಅಮ್ಮದು ರೂಮು. ಸೊ ಬನ್ನಿ ನೋಡಿ, ಅಮ್ಮ ರೂಮ್ ಈ ತರ ಇದೆ. ಸಿಂಪಲ್ ಆಗಿ ಒಂದು ಕಾಟ್ ಇದೆ. ಸೊ ಇದು ಸ್ವಲ್ಪ ಚಿಕ್ಕ ರೂಮು. ಇಲ್ಲಿ ಒಂದು ಸೆಂಟರ್ ಟೇಬಲ್ ನ ನಾವು ಈ ತರ ಎಕ್ಸ್ಟ್ರಾ ಐಟಮ್ಸ್ ಮತ್ತೆ ನಂದು ಎಕ್ಸ್ಟ್ರಾ ಏನ್ ಹೇಳ್ತಾರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅದೆಲ್ಲ ಇಲ್ಲೇ ಡಂಪ್ ಮಾಡ್ಬಿಟ್ಟಿದೀನಿ. ಸೊ ಗುಡ್ಡಿದ ಹೌಸು ಎಲ್ಲ ಇಲ್ಲಿದೆ. ಇಲ್ಲೊಂದು ಎಕ್ಸ್ಟ್ರಾ ಚೇರ್ ಇಟ್ಕೊಂಡಿದೀವಿ ಬೇಕಾಗತ್ತೆ ಅಂತ. ಇಲ್ಲೊಂದು ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಇಲ್ಲೊಂದು ಬೀರು ಇದೆ. ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಗೈಸ್, ಅದಕ್ಕೆ ಆಚೆ ಕಳಿಸ್ದೆ ಅವಳನ್ನ. ಸೊ ಇಲ್ಲೊಂದು ನಂದು ಬ್ಯಾಗ್ಸ್ ಇಟ್ಕೊಂಡಿದೀನಿ, ಅಲ್ಲಿ ನಮ್ಮ ಡ್ಯಾಡಿ ಫೋಟೋ ಇದೆ. ಸೊ ಅಷ್ಟೇ, ಇದು ತುಂಬಾ ಚಿಕ್ಕ ರೂಮ್, ಸಿಂಪಲ್ ಅಂಡ್ ಕ್ಯೂಟ್ ಆಗಿದೆ. ಜಾಸ್ತಿ ಏನ್ ಐಟಮ್ಸ್ ಇಟ್ಕೊಂಡಿಲ್ಲ ನಾವು. ಸೊ ಹೀಗೆ ಇಲ್ಲಿ ಬಂದ್ರೆ ಡೈನಿಂಗ್ ಹಾಲ್ ಬರುತ್ತೆ. ಡೈನಿಂಗ್ ಹಾಲ್ ಇದೆ ಇಲ್ಲಿ. ಸೊ ಇಲ್ಲೊಂದು ಫ್ರಿಡ್ಜ್ ಇಟ್ಟಿದೀವಿ. ಸೊ ಫ್ರಿಡ್ಜ್ ಇಂದ ಏನೇನಿದೆ ತೋರ್ಸೋಣ ನೋಡಿ. ಇದು ಊಟಿಗೆ ಹೋದಾಗ ತಗೊಂಡಿರೋ ಮ್ಯಾಗ್ನೆಟ್. ಇದು ಗುಡ್ಡಿದು ಫೋಟೋಸ್ ಕಲೆಕ್ಷನ್, ಅವಳ ಬರ್ಡೇಗೆ ಮಾಡಿಸಿದ್ದು. ಎಲ್ಲ ಕಟ್ ಆಗ್ಬಿಟ್ಟಿದೆ, ಅದು ಎಲ್ಲ ಒಂದ್ ಫ್ರೇಮ್ ಮಾಡ್ಸೋಣ ಅಂತ ಆಗಿಟ್ಟಿದ್ವಿ. ಸೊ ಇದೆರಡು ಡಾಲ್ ನಂದೆ, ಇದು ನಾನು ಚಿಕ್ಕ ವಯಸ್ಸಲ್ಲಿ ತಗೊಂಡಿದ್ದು, ಅದು ನಂಗೆ ಗಿಫ್ಟ್ ಮಾಡಿರೋದು. ಒಂದು ಡೈನಿಂಗ್ ಟೇಬಲ್ ಇದೆ. ಡೈನಿಂಗ್ ಟೇಬಲ್ ಮೇಲೆ ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ. ಇಲ್ಲಿ ಸ್ವಲ್ಪ ವಾಟರ್ ಬಾಟಲ್ಸ್, ಇದು ಒಂದು ಸ್ಪೂನ್ ಸ್ಟ್ಯಾಂಡು. ಇದು ನಮ್ ದೊಡ್ಡಮ್ಮ ಹಾಕಿರೋದು ನೋಡಿ ಕೈಯಲ್ಲಿ, ಅವ್ರು ಹಾಕಿರೋದು. ತುಂಬಾ ವರ್ಷಗಳಾಯ್ತು ಇಟ್ಕೊಟ್ಟು. ಇಲ್ಲಿ ನಾನು ಸ್ಟಫ್ ಎಲ್ಲ ಇಟ್ಕೊಂಡಿದೀನಿ, ಅಂದ್ರೆ ಅರ್ಜೆಂಟ್ ಆಗಿ ಸಿಗೋಂಥದ್ದು ಕೇಬಲ್ಸ್, ಚಾರ್ಜಿಂಗ್ ಕೇಬಲ್ಸ್ ಮತ್ತೆ ಕ್ಲಿಪ್ಸ್ ಎಲ್ಲ. ಸೊ ಆ ಕಡೆ ನಾನು ಅವಾಗ್ಲೇ ನಿಮ್ಗೆ ಡೋರ್ ತೋರ್ಸುದ್ನಲ್ಲ, ಸೊ ಅದಿದೆ ನೋಡಿ. ಇಲ್ಲಿಂದ ಹೋದ್ರೆ ಈ ತರ ಇಲ್ಲಿ ಮೆಷಿನ್ಗೆ ಹೋಗೋ ಪ್ಲೇಸ್ ಸಿಗುತ್ತೆ, ಪ್ಯಾಸೇಜ್ ನೋಡಿ. ಇಲ್ಲಿ ಶೂಸ್ ಎಲ್ಲ ಡಂಪ್ ಮಾಡ್ಕೊಂಡ್ ಬಿಟ್ಟಿದೀವೆಲ್ಲ. ಸೊ ಈ ತರ. ಮತ್ತೆ ಹಾಗೆ ಇಲ್ಲಿ ಬಂದ್ರೆ ಒಂದು ಏನ್ ಹೇಳ್ತಾರೆ ಇದಕ್ಕೆ ಏನೋ ಒಂದು ಶೋಕೇಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಗುಡ್ಡಿದು ನ್ಯೂ ಬಾರ್ನ್ ಹಾಸ್ಪಿಟಲ್ ಅಲ್ಲಿ ತಗೊಂಡಿರೋ ಫೋಟೋ. ಇದು ಅಮ್ಮದು ಟ್ರಿಪ್ ಹೋದಾಗ ತಗೊಂಡಿರೋದು. ಇದು ನನ್ನ 10th ವಾಸಸ್ ಎಲ್ಲ ಇಟ್ಕೊಂಡಿದೀವಿ. ಸೊ ಇಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿರ್ತೀವಿ ಯೂಶಲಿ. ಮತ್ತೆ ಇಲ್ಲಿ ಒಂದು ವೈಪ್ಸ್ ಇರುತ್ತೆ, ಪೆನ್ ಸ್ಟ್ಯಾಂಡು ಮತ್ತೆ ಹೋಮ್ ಫ್ರೆಶ್ನರು, ಈ ತರ ಶೋ ಪೀಸಸ್ ಏನೇನಿದೆ ಅದು ಇಟ್ಕೊಂಡಿದೀವಿ. ಇದು ಎಗ್ ಆರ್ಡರ್ ಮಾಡಿದ್ದೆ, ವೆಜಿಟೇಬಲ್ಸ್ ಎಲ್ಲ ಅದು ಬಂದಿತ್ತು. ಸೊ ಅದು ಇಲ್ಲೇ ಇದೆ. ಒಂದ್ ರೇಡಿಯೋ ಇದೆ. ರೇಡಿಯೋ ಏನಕ್ಕಂದ್ರೆ ಅಮ್ಮ ಅವಾಗ ಕೇಳ್ತಾ ಇರ್ತಾರೆ. ಸೊ ಇದನ್ನು ಏನೋ ಒಡೆದಾಕ್ಬಿಟ್ಟಿದ್ದಾಳೆ, ಅಂದ್ರೆ ಬಿಸಾಕಿದಾಳೆ ಕೆಳಗೆ, ಅದು ಚೆಕ್ ಮಾಡ್ಬೇಕು. ಇದೊಂದು ಸ್ಟೀಮರ್ ಯಾವಾಗ್ಲೂ ಇಲ್ಲೇ ಇರುತ್ತೆ, ಎಮರ್ಜೆನ್ಸಿಗೆ ಬೇಕಾಗತ್ತೆ ಕೋಲ್ಡ್ ಆದಾಗ ಗುಡ್ಡಿಗೆ ಎಲ್ಲಾರ್ಗು ಅಂತ. ಸೊ ಇದು ಎಲ್ಲ ನಮ್ ಡ್ಯಾಡಿ, ಇದು ನೋಡ್ತಿರ್ಬೋದು, ಅದು ಕ್ಲಾಕು. ನಮ್ ಡ್ಯಾಡಿ ಸಾಯಿಬಾಬಾ ಭಕ್ತರು, ಸಾಯಿಬಾಬಾದ ಐಡಲ್ಸ್ ಎಲ್ಲ ತುಂಬಾ ಇರುತ್ತೆ. ಇಲ್ಲೆಲ್ಲ ತುಂಬಾ ಸ್ಟಫ್ ತುಂಬಿದೀವಿ. ಅಂದ್ರೆ ಈ ಏನ್ ಹೇಳ್ತಾರೆ ಕ್ರಾಕರೀಸ್ ಐಟಮ್ಸ್ ಎಲ್ಲ ತುಂಬಿಟ್ಟಿದೀವಿ. ಬೌಲ್ಸ್ ಆಗಿರ್ಬೋದು, ಗ್ಲಾಸಸ್, ಮತ್ತೆ ಬಾತ್ರೂಮ್ ಸ್ಟಫ್ ಎಲ್ಲ ಇಲ್ಲಿದೆ. ಸೊ ಹೀಗೆ ಬಂದ್ರೆ ಇದು 4 ಚೇರ್ ಡೈನಿಂಗ್ ಟೇಬಲ್. ಆಕ್ಚುಲಿ ಇದು ವೇಸ್ಟ್ ಅಂತಾನೆ ಹೇಳ್ಬೋದು, ಯಾರು ಯೂಸ್ ಮಾಡಲ್ಲ. ಇಲ್ಲಿ ಕುತ್ಕೊಂಡು ಯಾರು ಊಟ ಮಾಡಲ್ಲ, ಎಲ್ಲ ಟಿವಿ ನೋಡ್ಕೊಂಡೆ ಸೋಫಾ ಮೇಲೆ ಕುತ್ಕೊಂಡೆ ಊಟ ಮಾಡ್ತಾರೆ. ಸೊ ಇದು ವೇಸ್ಟ್. ಈ ಮನೇಲಿ ಇರೋವರೆಗೂ ಇದಿರುತ್ತೆ ಮೇ ಬಿ. ಹೋಗಿರೋ ಮನೇಲೆಲ್ಲ ಡೈನಿಂಗ್ ಹಾಲ್ ಇರೋದಿಲ್ಲ. ಸೊ ಇಲ್ಲಿರೋವರೆಗೂ ಇರುತ್ತೆ, ಆಮೇಲೆ ನೋಡ್ಬೇಕೇನ್ ಮಾಡೋದಂತ. ಸೊ ಹೀಗೆ ಬಂದ್ರೆ ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ನೋಡಿ ಈ ತರ ಇದೆ. ಪೂಜೆ ಮಾಡಿಲ್ಲ, ಇನ್ನು ಮಾಡ್ಕೋಬೇಕು. ಸೊ ಹೀಗೆ ಲೆಫ್ಟ್ ಅಲ್ಲಿ ಬಂದ್ರೆ ಕಿಚನ್ ಸಿಗುತ್ತೆ. ಕಿಚನ್ ಅಂತೂ ಏನು ಅನ್ಕೊಂಬಿಡಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿ ಅರೇಂಜ್ ಮಾಡಿದೀವಿ. ಸೊ ಇಲ್ಲಿ ಬಂದ್ರೆ ಸ್ಟೋರ್ ರೂಮ್ ಇದೆ.
ಸ್ಟೋರ್ ರೂಮ್ ಅಲ್ಲಿ ಎಲ್ಲ ನಾರ್ಮಲ್ ಏನ್ ಬೇಕು ಪಾತ್ರೆ ಮತ್ತೆ ಗ್ರಾಸರಿ ಐಟಮ್ಸ್ ಎಲ್ಲ ಈ ತರ ಅರೇಂಜ್ ಮಾಡ್ಕೊಂಡಿದೀವಿ. ಆಲ್ರೆಡಿ ಹಾಳಾಗಿದೆ ಸ್ವಲ್ಪ. ಸೊ ಈ ತರ ಇದೆ ಸ್ಟೋರ್ ರೂಮ್. ಮತ್ತೆ ಇಲ್ಲಿ ಒಂದು ಫಿಲ್ಟರ್ ಇದೆ, ಮತ್ತೆ ಸ್ಟವ್ ಇದೆ, ಈ ತರ ಒಂದ್ ಶೆಲ್ಫ್ ಇದೆ ಮೇಲೆ. ಆಕ್ಚುಲಿ ಇದು ನನಗೆ ಒಂದೇ ತರ ಬಾಕ್ಸಸ್ ಇಡ್ಬೇಕಂತ ತುಂಬಾ ಇಷ್ಟ. ಬಟ್ ಈ ಮನೆಗೆ ನೋಡಿ ಹಳೆ ಮನೆ, ಇದು ತುಂಬಾ ಹಳೆ ಮನೆ. ಇದೆಲ್ಲ ನೋಡ್ತಿರ್ಬೋದು ನೀವು ಡೋರ್ಸ್ ಹೇಗಿದೆ ಅಂತ. ಇದು ಹಿಂಗ್ ಹೇಳಿದ್ರೆ ಫುಲ್ಲು ಬಂದ್ಬಿಡುತ್ತೆ. ಸೊ ಈ ಮನೆಗೆ ಸೆಟ್ ಆಗೋ ತರ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಈ ಮನೇಲಿ ಇರೋಷ್ಟ್ ದಿನ ಇದೆಲ್ಲ ಇರ್ಲಿ. ಆಮೇಲೆ ಹೊಸ ಮನೆಗೆ ಹೋದಾಗ ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿರುತ್ತಲ್ವಾ, ಬಾಕ್ಸಸ್ ಎಲ್ಲ ಇರುತ್ತೆ ಕಿಚನ್ ಅಲ್ಲಿ. ಸೊ ಆ ಮನೆಗೆ ತಕ್ಕಂತೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ ಎಲ್ಲ. ಸೊ ಇದೆಲ್ಲ ಹಾಗೆ ಇದೆ, ಏನು ಚೇಂಜ್ ಮಾಡಿಲ್ಲ. ಸೊ ಇಲ್ಲಿ ಒಂದು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಡಂಪ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಇವಾಗ ಬನ್ನಿ ನೋಡೋಣ ನೆಕ್ಸ್ಟ್. ಈಗ ಇದು ನಮ್ ರೂಮು. ಅಂದ್ರೆ ನಾನು ಆರವು ಗುಡ್ಡಿ ಮಲ್ಕೊಳ್ಳೋ ಅಂತದ್ದು. ಬಟ್ ನಾನಿಲ್ಲಿ ಮಲ್ಕೊಳ್ಳೋದೇ ಇಲ್ಲ ಗೈಸ್, ಯಾಕಂದ್ರೆ ಇಲ್ಲಿ ಮೇಲೆ ತುಂಬಾ ಬಿಸಿಲು ಬೀಳುತ್ತೆ, ತುಂಬಾ ಹಬೆ ಹೊಡಿಯುತ್ತೆ. ನಾನ್ ಜಾಸ್ತಿ ಆರೋ ಮಲ್ಲೇ ಮಲ್ಕೋತೀನಿ, ಇಲ್ಲಿ ಜಾಸ್ತಿ ಮಲ್ಕೊಳ್ಳೋದೇ ಇಲ್ಲ, ಎಸ್ಪೆಷಲಿ ಸಮ್ಮರ್ ಅಲ್ಲಿ. ಸೊ ಇಲ್ಲಿ ಆರೋ ಒಬ್ನೇ ಸಮ್ಟೈಮ್ಸ್ ಗುಡ್ಡಿ ಮಲ್ಕೋತಾಳೆ ಅಷ್ಟೇ. ನೋಡಿ ಇದು ಕ್ವೀನ್ ಸೈಜಾ ಕಿಂಗ್ ಸೈಜಾ? ಕಿಂಗ್ ಸೈಜ್ ಬೆಡ್ ಹಾಕಿದೀವಿ. ಅಲ್ಲಿ ವಿಂಡೋಗೆ ಎಲ್ಲ ಮೆಸ್ ಹಾಕ್ಬಿಟ್ಟಿದೀವಿ, ಯಾಕಂದ್ರೆ ಈ ರೂಮ್ ಫುಲ್ಲು ಸೆಕೆ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ವಿಂಡೋ ಓಪನ್ ಇರ್ಲಿ ಅನ್ಬಿಟ್ಟು ಅಲ್ಲೊಂದು ಮೆಸ್ ಹಾಕಿದೀವಿ. ಸೊ ಇಲ್ಲಿ ಡ್ರೆಸ್ಸಿಂಗ್ ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಇಲ್ಲೆಲ್ಲ ಆರವ್ದು ಸ್ಟಫ್ ಇದೆ, ಅಂದ್ರೆ ಬಟ್ಟೆಗಳಿದೆ, ಇಲ್ಲೆಲ್ಲ ನಂದಿದೆ. ಸೊ ವಾರ್ಡ್ರೋಬ್ಸ್ ಎಲ್ಲ ಓಪನ್ ಮಾಡಿ ತೋರ್ಸಕ್ ಹೋಗಲ್ಲ, ಬಟ್ಟೆ ಎಲ್ಲ ಫುಲ್ಲು ಮೆಸ್ ಆಗ್ಬಿಟ್ಟಿದೆ, ಅರೇಂಜ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ. ಸೊ ಇಲ್ಲೊಂದು ನಂದು ಟ್ರೈಪಾಡ್ ಸ್ಟ್ಯಾಂಡ್ ಇದೆ, ಇದಂತೂ ಅಜ್ಜಿ ತಲೆ ತರ ಅಲ್ಲಾಡ್ತಿದೆ. ಇಲ್ಲೊಂದು ಎಕ್ಸ್ಟ್ರಾ ಚೇರ್ ಇದೆ ಅಷ್ಟೇ. ಇದು ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್, ಹೆಲ್ಮೆಟ್ಸ್, ಮತ್ತೆ ಎನ್ ಬಾಕ್ಸ್, ಮತ್ತೆ ಭಗವದ್ಗೀತಾ ಇದೆ. ಸೊ ಆಮೇಲೆ ಅಂಬ್ರೆಲಾ ಇದೆ, ಇಲ್ಲಿ ವಾಷಿಂಗ್ ಮಾಡೋ ಬಟ್ಟೆಗಳಿದೆ. ಸೊ ಇಲ್ಲಿ ಹಿಂದೆ ನೋಡ್ತಿರ್ಬೋದು ಎಷ್ಟೊಂದು ಸ್ಪೇಸ್ ಇದೆ ಇಲ್ಲಿಂದೆ. ಬಟ್ ಹಿಂದೆ ಯಾರು ಹೋಗೋದಿಲ್ಲ ನಾವು, ಈ ವಿಂಡೋ ಕೂಡ ಓಪನ್ ಮಾಡೋದಿಲ್ಲ. ಹಿಂದೆ ಮಳೆ ಬಂದ್ರೆ ನೀರೆಲ್ಲ ಬ್ಲಾಕ್ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲೊಂದು ವಾಶ್ರೂಮ್ ಇದೆ, ಇದು ಇಂಡಿಯನ್ ಟಾಯ್ಲೆಟ್. ಅಲ್ಲೊಂದು ಗುಡ್ಡಿದು ಫೋಟೋ ಇದೆ, ಇದೆಲ್ಲ ನಾಮಕರಣಕ್ಕೆ ಹಾಕಿದಿದ್ ಫೋಟೋ. ಸೊ ಅಷ್ಟೇ, ಇಷ್ಟೇ. ಅಲ್ಲೊಂದ್ ಸ್ವಲ್ಪ ಸ್ಪೇಸ್ ಇದೆ, ನ್ಯೂ ಬಾರ್ನ್ ಫೋಟೋನೇ, ಬಟ್ ನಾಮಕರಣದಲ್ಲಿ ಯೂಸ್ ಮಾಡಿರೋದು ನೇಮ್ ರಿವೀಲಿಂಗ್ಗೆ. ಅದು ಗೊತ್ತಿಲ್ಲ ನೋಡಿ, ಅದು ಗೊತ್ತಿಲ್ಲ ಗೈಸ್. ಮೆಮೊರಿ ಪವರ್ ತುಂಬಾ ಕಡಿಮೆ. ಸಜ್ಜೆ ಇದೆ, ಅಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಟಿದೀವಿ. ಮತ್ತೆ ಇಲ್ಲೂ ಕೂಡ ಅಷ್ಟೇ. ಇದು ತುಂಬಾ ದೊಡ್ಡ ಮನೆ ಅಲ್ಲ, ನಮ್ಗೆ 3 ಜನಕ್ಕೆ ದೊಡ್ಡ ಮನೆನೇ ಇದು. ಬಟ್ ನಮ್ದು ಇಂಡಿಪೆಂಡೆಂಟ್ ಹೌಸ್, ಯಾವ್ದೇ ಟೆನೆಂಟ್ ಆಗ್ಲಿ ಓನರ್ದಾಗ್ಲಿ ನಮ್ಗೆ ಪ್ರಾಬ್ಲಮ್ ಇಲ್ಲ. ನೋಡೋಣ, ಹಳೆ ಮನೆ ಆದ್ರೂನು ನಮ್ಗೆ ಸ್ವಲ್ಪ ಅಂದ್ರೆ ಪ್ರಾಬ್ಲಮ್ ಇಲ್ದೇ ಇರೋದ್ರಿಂದ ಇಲ್ಲೇ ಇದ್ದೀವಿ ಅಷ್ಟೇ. ಸೊ ಇಲ್ಲೊಂದ್ ಸಿಂಕ್ ಇದೆ. ಸೊ ಹ್ಯಾಂಡ್ ವಾಶ್ ಏನಾದ್ರು ಮಾಡ್ಬೇಕಾದ್ರೆ ಜಾಸ್ತಿ ಇಲ್ಲಿ ಯೂಸ್ ಮಾಡಲ್ಲ, ಬಟ್ ಆದ್ರೂ ಇಲ್ಲೊಂದು ಸಿಂಕ್ ಇಟ್ಟಿದೀವಿ. ಇಲ್ಲೊಂದು ಲ್ಯಾಡರ್ ಇದೆ, ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಲ್ಲ, ಸೊ ಹಾಗಾಗಿ ಇದು ಇಲ್ಲೇ ಇದೆ, ಎತ್ತಿಟ್ಟಿಲ್ಲ. ಮತ್ತೆ ಇಲ್ಲೊಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ, ಸ್ನಾನ ಕೂಡ ಇಲ್ಲೇ ಮಾಡೋದು, ಗೀಸರ್ ಇದೆ. ಮತ್ತೆ ಇಲ್ಲಿ ಸಜ್ಜೆ, ತುಂಬಾ ದೊಡ್ಡ ಸಜ್ಜೆ ಇದೆ. ಇಲ್ಲಿ ಎಲ್ಲ ಹಳೆ ಐಟಮ್ಸ್ ಎಲ್ಲ ಹಾಕಿದೀವಿ. ಮತ್ತೆ ಇಲ್ಲಿ ಮೋಟಾರ್ದು ಸ್ವಿಚ್ ಇಲ್ಲೇ ಕೊಟ್ಟಿದ್ದಾರೆ ಒಳಗೆ. ಮತ್ತೆ ಇಲ್ಲೊಂದು ಡೋರ್ ಇದೆ, ಈ ಡೋರ್ ಓಪನ್ ಮಾಡಿ ನಾನು ತೋರ್ಸಕ್ ಹೋಗಲ್ಲ. ಮತ್ತೆ ಹೊರಗಡೆ ಎಲ್ಲ ತೋರ್ಸ್ಬೇಕಾದ್ರೆ ತೋರಿಸ್ತೀನಿ ಈ ಡೋರ್ ಎಲ್ಲಿ ಬರುತ್ತೆ ಏನು ಅಂತ. ಬಿಕಾಸ್ ತುಂಬಾ ಗಲೀಜಾಗಿದೆ, ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಇಲಿ ಎಲ್ಲ ಬರುತ್ತೆ, ಅಂದ್ರೆ ಮಣ್ಣು ಎಲ್ಲ ಇದು ಮಾಡುತ್ತೆ. ಅದಕ್ಕೋಸ್ಕರ ಈ ಡೋರು ಮತ್ತೆ ಆ ಕಡೆ ವಿಂಡೋ ಏನು ಓಪನ್ ಮಾಡಲ್ಲ ನಾವು. ಸೊ ಅಷ್ಟೇ, ಮನೆ ಟೂರ್ ಆಯ್ತು. ಸೊ ಆಯ್ತು ಗೈಸ್, ಇಷ್ಟೇ ನಮ್ ಮನೆ ಹೋಮ್ ಟೂರು. ತುಂಬಾ ಚಿಕ್ಕದು ತುಂಬಾ ದೊಡ್ಡದು ಅಂತ ಹೇಳಕ್ ಆಗಲ್ಲ. 3 ಜನಕ್ಕೆ ಹೌದು ದೊಡ್ಡ ಮನೆನೆ. ಬಟ್ ಕೆಲವರಿಗೆ ಏನ್ ಇಷ್ಟ ಚಿಕ್ಕ ಮನೆ ಅಂತ ಅನ್ಸ್ಬೋದು, ನಮ್ಗೆ ಇದು ದೊಡ್ಡ ಮನೆನೆ. ಸೊ ನನಗೆ ಏನಂದ್ರೆ ಚಿಕ್ಕ ಮನೆ ಆದ್ರೂ ಪರವಾಗಿಲ್ಲ, ನನ್ಗೆ ಹೊಸ ಮನೆ ಇಂಟೀರಿಯರ್ ಎಲ್ಲ ಚೆನ್ನಾಗಿರ್ಬೇಕು. ಹಳೆ ಮನೆಗೆ ಹೋಗಿ 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 ನಮ್ಗೆ ಇದು ಬೋರ್ ಆಗ್ಬಿಟ್ಟಿದೆ ತುಂಬಾ. ಕಿಚನ್ ಅಲ್ಲಿ ನೋಡ್ತಿರ್ಬೋದು ಹೇಗಿದೆ ಅಂತ. ನಾವು ಆಲ್ಮೋಸ್ಟ್ ಹೋಗಿರೋ ಮನೆಯಲ್ಲೆಲ್ಲ ಹಾಗೆ ಇದೆ, ಕಿಚನ್ ಅಲ್ಲಿ ಈ ಕಬರ್ಡ್ಸ್ ಆಗಿರ್ಬೋದು ಅದೆಲ್ಲ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಚಿಕ್ಕ ಮನೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋ ಹೊಸ ಮನೆಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲಿ ಅದು ತೋರ್ಸಿಲ್ಲ.
ಅಲ್ಲಿ ವಾಸಸ್ ಇಟ್ಟಿದೀನಿ. ಸೊ ಅಲ್ಲಿ ಖಾಲಿ ಇತ್ತಂತ. ಇದೆಲ್ಲ ಗುಡ್ಡಿದ್ ಬಟರ್ಫ್ಲೈ. ಅವಳಿಗೆ 6 ಮಂತ್ಸ್ ಯಾವ್ದೋ ಒಂದ್ ಮಂತ್ ಅಲ್ಲಿ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಬಟರ್ಫ್ಲೈ ಥೀಮ್ ಅಲ್ಲಿ ಮಾಡಿದ್ನಲ್ಲ, ಸೊ ಅದು ಹಾಗೆ ಅಲ್ಲಿ ಸ್ಟಿಕ್ ಮಾಡ್ಬಿಟ್ಟಿದೀನಿ. ಸೊ ಬನ್ನಿ ಇವಾಗ ಹೊರಗಡೆ ಮತ್ತೆ ಟೆರಸ್ ಎಲ್ಲ ಹೇಗಿದೆ ತೋರಿಸ್ತೀನಿ. ಅಮ್ಮ ತುಳಸಿ ಗಿಡ ಇಟ್ಕೊಂಡಿದ್ದಾರೆ ನೋಡಿ. ಮನೆ ಎದುರುಗಡೆನೆ ಇರ್ಬೇಕು, ಎದ್ದಿದ ತಕ್ಷಣ ಕಣ್ಣಲ್ಲಿ ಕಾಣಿಸ್ಬಿಡ್ಬೇಕು ತುಳಸಿ ಅಂತ ಇಟ್ಟಿದ್ದಾರೆ. ಅಲ್ಲಿ ಇಟ್ಟಿದ್ವಿ ಮುಂಚೆ, ಇವಾಗ ಇಲ್ಲಿ ಇಟ್ಟಿದೀವಿ. ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ ಈ ತರ ಏನ್ ಪ್ಲಾಂಟ್ ಒಂದು ಗೊತ್ತಿಲ್ಲ, ಇದೆಲ್ಲ ಹೆಸರು. ಸ್ನೇಕ್ ಪ್ಲಾಂಟಾ ಏನೋ ಒಂದ್ ಪ್ಲಾಂಟ್ ಇದು ಇಟ್ಟಿದೀವಿ. ಅಲ್ಲೂ ಕೂಡ ಖಾಲಿ ಪಾಟ್ ಇದೆ. ಖಾಲಿ ಪಾಟ್ಸ್ ತುಂಬಾ ಇದೆ ಬಿಡಿ ನಮ್ಮ ಮನೇಲಿ. ಮತ್ತೆ ಇದು ಸಂಪು, ಮತ್ತೆ ಇಲ್ಲಿ ಮೀಟರ್ ಇದೆ. ಇಲ್ಲಿ ಒಂದ್ ಗೇಟ್ ಇದೆ. ಆಕ್ಚುಲಿ ನಾವ್ ಈ ಗೇಟ್ ಅಲ್ಲಿ ಜಾಸ್ತಿ ಓಡಾಡ್ಬೇಕು, ಬಟ್ ಈ ಗೇಟ್ ಯೂಸೇ ಮಾಡಲ್ಲ, ಅದೇ ಯೂಸ್ ಮಾಡ್ತೀವಿ. ಅದು 3 ದಾರಿ ಆಗಿರೋದ್ರಿಂದ ಆ ಕಡೆ ಜಾಸ್ತಿ ಓಡಾಡ್ಬಾರ್ದು ಅಂತಾರೆ. ಬಟ್ ನಿಮ್ಗೆ ಹೇಳಿದ್ನಲ್ಲ, ಪ್ಯಾಸೇಜ್ ಇದೆ, ಇಲ್ಲಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಬರೋಣ. ನೋಡಿ ಇದು ಕಿಚನ್ ಕಿಟ್ಕೆ, ಕಿಚನ್ ವಿಂಡೋ. ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ಡೋರ್ ತೋರ್ಸಿದ್ನಲ್ಲ, ವಾಶ್ರೂಮ್ ಹತ್ರ ಅಲ್ಲಿ ಡೋರ್ ತೋರ್ಸಿದ್ನಲ್ಲ ಆ ಡೋರ್ ಇದು. ನೋಡಿ ಇಲ್ಲಿ ಎಷ್ಟು ಮಣ್ಣು, ಇಲ್ಲಿ ಎಲ್ಲ ಮಣ್ಣು ತೆಗ್ದಾಕ್ಬಿಟ್ಟಿದೆ. ಎಷ್ಟು ಕ್ಲೀನ್ ಮಾಡಿದ್ರು ಅದು ಬರ್ತಾನೆ ಇರುತ್ತೆ, ಇದ್ ಮಾಡ್ತಾನೆ ಇರುತ್ತೆ. ನಾವು ಸಿಮೆಂಟ್ ಎಲ್ಲ ಹಾಕಿ ಮಾಡಕ್ ಆಗಲ್ಲ ಗೈಸ್, ನಾವ್ ಯಾವಾಗ ಖಾಲಿ ಮಾಡ್ತೀವೋ ಹೇಳಕ್ ಆಗಲ್ಲ. ಸೊ ಎಷ್ಟು ಕಡೆ ಒಡೆದೋಗಿದೆ. ನಾವೆಲ್ಲಾ ಕಡೆ ಸಿಮೆಂಟ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಕ್ ಆಗಲ್ಲ ಮನೇನ. ನಾವೇನ್ ಓನರ್ ಅಲ್ಲ ಇಲ್ಲಿ. ಸೊ ಹೇಗಿದೆಯೋ ಹಾಗೆ ಬಿಟ್ಬಿಟ್ಟಿದೀವಿ ಅಷ್ಟೇ. ಆದ್ರೂ ಹಬ್ಬಕ್ಕೆ ಆದಷ್ಟು ನಾವು ಆಲ್ಮೋಸ್ಟ್ ಬಿಲ್ಡಿಂಗ್ ಫುಲ್ ಕ್ಲೀನ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಹಿಂದೆ ಕೂಡ ಜಾಗ ಇದೆ, ಹಿಂದೆ ಎಲ್ಲ ತೋರ್ಸಕ್ ಹೋಗಲ್ಲ, ತುಂಬಾ ಗಲೀಜಿದೆ. ಸೊ ಹಾಗಾಗಿ ಡೋರ್ ಓಪನ್ ಮಾಡೋದೇ ಇಲ್ಲ ನಾವು. ಸೊ ಇದು ಕಿಚನ್ ವಿಂಡೋ. ಸೊ ಇದು ಮೇಲೆ ಹೋಗಕ್ಕೆ ಸ್ಟೆಪ್ಸ್ಗೆ ಡೋರು. ಲೈಟ್ ಇಲ್ಲ. ಸೊ ಬನ್ನಿ ಮೇಲೆ ಹೋಗೋಣ. ಇದೊಂದು ಡೂಪ್ಲೆಕ್ಸ್ ಮನೆ ತರ ಇದೆ, ಬನ್ನಿ ನೋಡಿ. ಮೈ ಗಾಡ್, ವಿಡಿಯೋ ಮಾಡ್ತಾ ಇದೀಯಾ? ಸೊ ಬನ್ನಿ, ಇಲ್ಲಿ ನೋಡಿ ಒಂದ್ ಚಾಪೆ ಇಟ್ಟಿದೀವಿ. ಒಂದ್ ಚಾಪೆ, ಕ್ಲಿಪ್ಸ್ ಇಟ್ಟಿದೀವಿ, ಪರ್ಕೆ. ಚಾಪೆ ಏನಕ್ಕಂದ್ರೆ ನಾವ್ ರಾಗಿ ಅದು ಇದು ಒಣಗಾಕ್ತಾ ಇರ್ತೀವಿ. ಸೊ ಇನ್ನೊಂದು ಎಕ್ಸ್ಟ್ರಾ ಚಾಪೆ ಇಟ್ಟಿದೀವಿ. ಅಲ್ಲಿ ಇಲ್ಲಿ ಬಂದ್ರೆ ನೋಡ್ತಿರ್ಬೋದು, ಅಪ್ಪ ಬಿಸಿಲು ಜಾಸ್ತಿ. ಸೊ ಇದು ನಮ್ಮ ಟೆರಸ್. ಆಕ್ಚುಲಿ ಇಲ್ಲಿ ತುಂಬಾ ವಿಡಿಯೋಸ್ ಮಾಡ್ಬೋದು, ತುಂಬಾ ಬ್ಲಾಗ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು ಮಾಡ್ಬೋದು. ಬಟ್ ಅಲ್ಲಿ ಆ ಕಡೆ ಮನೆ ಈ ಕಡೆ ಮನೆ ಇರೋದ್ರಿಂದ ಫುಲ್ ವಿಂಡೋ ಅಲ್ಲೆಲ್ಲ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಮುಜುಗರ ಅನ್ಸುತ್ತೆ ಮಾಡಕ್ಕೆ. ಸೊ ಈ ತರ ಇದೆ ನೋಡಿ. ರೀಸೆಂಟ್ ಆಗಿ ಹಬ್ಬಕ್ಕೆ ಕ್ಲೀನ್ ಮಾಡಿದ ಟೆರಸ್ ಎಲ್ಲ ಮತ್ತೆ ಗಲೀಜ್ ಆಗ್ಬಿಟ್ಟಿದೆ ಎಲ್ಲ. ಇಲ್ಲೊಂದ್ ಮರ ಇದೆ, ಸಂಪಿಗೆ ಮರ. ಅಲ್ಲೊಂದು ಹೂವು ಬಿಟ್ಟಿದೆ, ತೋರ್ಸು. ವಾವ್, ಎಷ್ಟು ವರ್ಷ ಆಯ್ತು. ಝೂಮ್ ಮಾಡ್ಬೇಕು. 2-3 ಹೂವು ಬಿಟ್ಟಿದೆ, ಗಮ್ ಅಂತ ಇದೆ. ಸೊ ಬನ್ನಿ ಹಾಗೆ. ಇದು ನೋಡ್ತಿರ್ಬೋದು, ಇದು ವೈಯರ್ ತುಂಬಾ ಡೇಂಜರ್ ಗೈಸ್. ಇದು ಪಕ್ಷಿಗಳಷ್ಟ ಎಲ್ಲ ಕುತ್ಕೊಂಡು ಎಲ್ಲ ಸ್ಪಾಟ್ ಔಟ್ ಆಗುತ್ತೆ, ಏನಂತಾರೆ, ಎಲ್ಲ ಸತ್ತೋಗ್ಬಿಡುತ್ತೆ ವೈರ್ ಮೇಲೆ ಕುತ್ಕೊಂಡು. ಅದಕ್ಕೆ ಗುಡ್ಡಿ ಮೇಲೆ ಕರ್ಕೊಂಡ್ ಬರೋದೇ ಇಲ್ಲ ಜಾಸ್ತಿ. ಮತ್ತೆ ಬಟ್ಟೆ ಒಣಗಾಕಕ್ಕೆ ಕಂಬಿ ಹಾಕಿದ್ದಾರೆ. ಸೊ ಈ ಕಂಬಿ ಮೇಲೆ ಬಟ್ಟೆ ಹಾಕಿದ್ರೆ ಬಟ್ಟೆಗಳೆಲ್ಲ ತುಕ್ಕಿಡಿಯುತ್ತೆ, ಆತರ ಇದೆ ಕಂಬಿಗಳು ಓನರ್ ಹಾಕ್ಸಿರೋದು. ಸೊ ಇಲ್ಲಿ 2 ಟ್ಯಾಂಕ್ ಇದೆ. ಇಲ್ಲಿ ಪ್ಯಾಸೇಜ್ ತೋರ್ಸೋಣ. ಅಲ್ಲಿ ಹಿಂದೆ ಪ್ಯಾಸೇಜ್ ಅಂತ ಹೇಳಿದ್ನಲ್ಲ ನೋಡಿ, ಅದೇ ಇದು. ಸೊ ಇಲ್ಲಿ ಸ್ವಲ್ಪ ಗಲೀಜು ಎಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಇಲ್ಲಿ ತೋರ್ಸಿಲ್ಲ. ಸೊ ಫಸ್ಟ್ ಒಳಗ್ ಹೋಗೋಣ. ತುಂಬಾ ಬಿಸಿಲು ಗೈಸ್, ನೋಡಿದ್ರಲ್ಲ ಎಷ್ಟು ಬಿಸಿಲು ಇದೆ ಅಂತ. ಅದಕ್ಕೆ ನಮ್ ರೂಮ್ ಅಲ್ಲಿ ಮಲ್ಕೊಳಕ್
ನೋಡಿದ್ರಲ್ಲ ಗೈಸ್, ಇಷ್ಟೇ ನಮ್ಮ ಮನೆ ಹೋಮ್ ಟೂರ್ ಮುಗೀತು. ಸೊ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ. ನೋಡೋಣ, ಇರೋ ಅಷ್ಟು ದಿನ ಇರ್ತೀವಿ ಅಷ್ಟೇ. ಮತ್ತೆ ಬೇರೆ ಮನೆಗೆ ಹೋಗ್ಲೇಬೇಕು, ಏನ್ ಮಾಡಕ್ಕಾಗಲ್ಲ. ಓನ್ ಹೌಸ್ ಇದ್ರೆ ಪರ್ಮನೆಂಟ್ ಆಗಿರ್ಬೋದು, ಇಲ್ಲ ಶಿಫ್ಟ್ ಮಾಡ್ತಾನೆ ಇರ್ಬೇಕು. ಸೊ ಇಲ್ಲಿ ಗುಡ್ಡಿದು ಲಕ್ಕಿದೆಲ್ಲ ಮೆಮರೀಸ್ ಇರೋದ್ರಿಂದ ಹಾಗೆ ಇರ್ಲಿ ಅಂತ ಇದ್ ಮಾಡ್ತಾ ಇದೀನಿ, ಹೋಮ್ ಟೂರ್ ಮಾಡ್ಕೊಂಡೆ. ಸುಮ್ಮನೆ ಇರು ಗುಡ್ಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.